ಅವನು ಸೋಲಲು ಜನ್ಮಸಿರಲಿಲ್ಲ. ಆದರೆ ವಿಜೇತನಾಗಲು ಭಾಗ್ಯವೇ ಅನುಮತಿಸಲಿಲ್ಲ. ಛತ್ರವಿಲ್ಲದ ರಾಜ, ತಲೆಬಾಗಿದ ಧರ್ಮಯೋಧ, ಈತನೇ ಕರ್ಣ. ಸೋಲದ ಸೂರ್ಯಪುತ್ರ, ತ್ಯಜಿಸಲ್ಪಟ್ಟ ರಾಜಕುಮಾರ, ಧರ್ಮವನ್ನೇ ತಾನಾಗಿಸಿಕೊಂಡ ನಾಯಕ. ಅವನಿಗೆ ಸೂತಪುತ್ರ ಎಂದರು. ಆದರೆ ಯಥಾರ್ಥದಲ್ಲಿ ಅವನು ರಾಜಕುಮಾರನಾಗಿದ್ದ. ಅವನು ಜನಿಸಿದ ಕೂಡಲೇ ತಾಯಿ ಗಂಗಾ ನದಿಯಲ್ಲಿ ಬಿಟ್ಟುಬಿಡುತ್ತಾಳೆ. ಈ ವಿಡಿಯೋ ಕೊನೆವರೆಗೆ ನೋಡಿ, ಏಕೆಂದರೆ ಕರ್ಣನ ಹೃತ್ಪೂರ್ವಕ ಸತ್ಯಗಳು ಬಹುಮಂದಿಗೆ ಗೊತ್ತಿಲ್ಲ. ಅವನಿಗೆ ಹೆತ್ತವರು ರಾಜಕುಮಾರ, ಆದರೆ ಬೆಳೆಯಲು ಸಿಕ್ಕವರು ಸಾರಥಿಯ ದಂಪತಿ ರಾಧೆ ಮತ್ತು ಅಧಿರಥ. ಅವನ ಕನಸು ಯೋಧನಾಗುವುದು, ಆದರೆ ಸಮಾಜ ಹೇಳಿತು, ನೀನು ಸೂತಪುತ್ರ, ಯುದ್ಧ ನಿನಗಾಗಿ ಅಲ್ಲ. ಭಾರತದ ಮಹಾಕಾವ್ಯವೊಂದರ ಮಧ್ಯೆ ಒಂದು ವ್ಯಕ್ತಿಯ ಹೃದಯ ಪುಡಿ ಹೋಗುತ್ತಿದೆ. ಅರ್ಜುನನಿಗೆ ಸವಾಲು ನೀಡಲು ಕರ್ಣ ಹೆಜ್ಜೆ ಇಟ್ಟಾಗ ಅವನನ್ನು ತಡೆಯುವುದು ಶಕ್ತಿಯಿಂದಲ್ಲ, ಜಾತಿಯಿಂದ. ಭೀಮನಿಂದ ಅಪಮಾನ, ಕೃಪಾಚಾರ್ಯರಿಂದ ನಿರಾಕರಣೆ, ದ್ರೌಪದಿಯಿಂದ ತಿರಸ್ಕಾರ. ಅವನಿಗೆ ಗೊತ್ತಿರಲಿಲ್ಲ, ಅವನ ಅಣ್ಣನೇ ಅರ್ಜುನ. ಇದು ಸಾಮಾನ್ಯ ಯುದ್ಧವಲ್ಲ, ಇದು ಗುರುತುವಿಲ್ಲದ ಗುರುವಿನ ದುರಂತ. ಒಬ್ಬನಷ್ಟೇ ಕರ್ಣನ ಪ್ರಾಮಾಣಿಕತೆಯನ್ನು ಗುರುತಿಸಿದ ದುರ್ಯೋಧನ. ಅವನನ್ನು ಅಂಗದೇಶದ ರಾಜನನ್ನಾಗಿ ಮಾಡಿದನು, ತಲೆ ಎತ್ತಿ ನಿಲ್ಲಲು ಅವಕಾಶ ನೀಡಿದನು. ಆದ್ದರಿಂದ ಕರ್ಣ ತನ್ನ ಜೀವವನ್ನೇ ದುರ್ಯೋಧನನಿಗೆ ಸಮರ್ಪಿಸಿದ. ದುರ್ಯೋಧನ ದುಷ್ಟನೆಂದು ಎಲ್ಲರೂ ಹೇಳುತ್ತಾರೆ, ಆದರೆ ಅವನು ಕರ್ಣನಿಗೆ ಸಮಾನತೆ ಕೊಟ್ಟ ಒಬ್ಬನೇ ವ್ಯಕ್ತಿ. ಯುದ್ಧಕ್ಕೆ ಮುನ್ನ ಕುಂತಿ ಕರ್ಣನನ್ನು ಭೇಟಿಯಾಗಿ ಹೇಳಿದಳು, ನೀನು ನನ್ನ ಮಗ, ನಿನ್ನ ಸಹೋದರನೇ ಅರ್ಜುನ. ಅವನನ್ನು ಪಾಂಡವರ ಬೆಣ್ಣಿಗೆ ಬರಲು ವಿನಂತಿಸಿದಳು. ಆದರೆ ಕರ್ಣನ ಉತ್ತರ ಚಿರಸ್ಮರಣೀಯ. ನೀನು ನನ್ನನ್ನು ತ್ಯಜಿಸಿದೆಯೇ ತಾಯಿ? ಈಗ ನಾನು ನನ್ನ ಸ್ನೇಹಿತನನ್ನು ತ್ಯಜಿಸೋಕೆ ಸಾಧ್ಯವಿಲ್ಲ. ಅವನು ತಾಯಿಯನ್ನು ಕ್ಷಮಿಸಿದನು, ಆದರೆ ತನ್ನ ಮಿತ್ರನನ್ನು ತ್ಯಜಿಸಲಿಲ್ಲ. ಕರ್ಣನು ಕೇವಲ ಶೂರನಲ್ಲ, ಅವನು ಶಾಪಗಳಿಂದ ಸುತ್ತಲ್ಪಟ್ಟನೂ ಹೌದು. ಪರಶುರಾಮನಿಂದ ಶಾಪ, ಸುಳ್ಳು ಹೇಳಿದಕ್ಕಾಗಿ. ಬ್ರಾಹ್ಮಣನಿಂದ ಶಾಪ, ಗಾಂಧರ್ವ ಹತ್ಯೆಗೆ. ಭೂಮಾತೆಯ ಶಾಪ, ಯುದ್ಧದ ಸಮಯದಲ್ಲಿ ಚಕ್ರ ಕುಸಿಯಲು. ದೇವತೆಗಳೇ ಕರ್ಣನನ್ನು ತಪ್ಪಿಸಲು ಶಾಪಗಳನ್ನು ಬಳಸಿ ಗೆಲ್ಲದಂತೆ ಮಾಡಿದರು. ಕುರುಕ್ಷೇತ್ರದಲ್ಲಿ ಕರ್ಣನು ಅವಿಚಲ ಧೈರ್ಯದಿಂದ ಹೋರಾಡಿದ. ಆದರೆ ಅವನ ಚಕ್ರ ಭೂಮಿಗೆ ಒಂಟಿತಾಗಿದ್ದಾಗ ಅರ್ಜುನ ಕವಚವಿಲ್ಲದೆ ಹಲ್ಲೆ ಮಾಡಿದನು. ಇದು ಧರ್ಮವೋ ಅಥವಾ ದುರಾಗ್ರಹವೋ? ಕೃಷ್ಣನು ಹೇಳಿದರು, ಈತನಂತೆ ಧರ್ಮವಂತನು ಯುದ್ಧ ಭೂಮಿಯಲ್ಲೇ ಇಲ್ಲ. ಕರ್ಣನ ಜೀವನ ನಮಗೆ ಕಲಿಸುವ ಪಾಠಗಳು. 1. ಸತ್ಯವನ್ನು ಹೇಳದಿದ್ದರೆ ಅದು ಒಮ್ಮೆ ಶಾಪವಾಗುತ್ತದೆ. 2. ಸ್ನೇಹಕ್ಕೆ ಜೀವ ಕೊಡುವ ಧರ್ಮವಿದೆ. 3. ತ್ಯಾಗವೇ ನಿಜವಾದ ಮಹತ್ವ. ಈಗ ನೀವು ನೋಡಿದ್ರಿ ಕರ್ಣನ ನಿಜವಾದ ಕಥೆ. ಈ ಕಥೆ ನಿಮ್ಮ ಹೃದಯ ತಟ್ಟಿದ್ರೆ ಕಮೆಂಟ್ ಮಾಡಿ ಜೈ ಕರ್ಣ ಅಂತ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ರಹಸ್ಯ ಕಥೆಗಳಿಗಾಗಿ. ಏಕೆಂದ್ರೆ ಇತಿಹಾಸ ಅಂದ್ರೆ ಘಟನೆಗಳಲ್ಲ, ಮರೆತ ಸಂಗತಿಗಳ ನೆನಪು.